ಏನಕ್ಕೆ ವಿಲನ್ ಆಗ್ಬೇಕು ಅಂತ ಅನ್ಕೊಂಡ್ರಿ ಫಸ್ಟ್? ಸರ್ ಮೊದಲು ವಿಲನ್ ಆಗಬೇಕು ಅಂತ ಅನ್ಕೊಳ್ಳೇ ಇಲ್ಲ. ಬಟ್ ಮೊದಲು ಡಿ ಬಾಸ್ ಅವ್ರ ಜೊತೆ ಸ್ನೇಹಿತನ ಪಾತ್ರ ಮಾಡಿದ್ದು. ಅದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆನೇ ಹೇಳ್ಬಿಡ್ತೀನಿ ನಾನು. ಆ್ಯಕ್ಚುಲಿ ನಿಮ್ಮ ಚಾನಲ್ ಮುಖಾಂತರ ನೀವು ಮಾಡ್ತಾ ಇದ್ದ ಒಂದಷ್ಟು ಬಿಟ್ಸ್ಗಳನ್ನ ನಾನು ನೋಡ್ತಾ ಇದ್ದೆ. ನಾನು ಆ್ಯಕ್ಚುಲಿ ನಿಮ್ಮ ವಾಯ್ಸು ಮತ್ತು ನೀವು ಇಂಟರ್ವ್ಯೂ ಮಾಡೋ ಒಂದು ಸ್ಟೈಲ್ ನನಗೂ ಕೂಡ ಇಷ್ಟ. ನೋಡಿದ್ದೀನಿ. ನಿಮಗೂ ಒಳ್ಳೇದಾಗಲಿ, ನಿಮ್ಮ ಬಾಸ್ ಟಿ ವಿ ಚಾನಲ್ಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ಡಿ ಬಾಸ್ ಅವ್ರ ಜೊತೆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಆ್ಯಕ್ಚುಲಿ ನನಗೆ ಅವಾಗ ಯಾವ ಮೂಮೆಂಟ್ ಇರಲಿಲ್ಲ. ಅಂದರೆ ವಿಲನ್ ಆಗಬೇಕು ಅದ್ಯಾವುದೂ ಇರಲಿಲ್ಲ. ಜಸ್ಟ್ ಫಾರ್ ಆರ್ಟಿಸ್ಟ್ ಅಷ್ಟೇ ಹಂಗಿದ್ದಿದ್ದು. ಅದಾದ ನಂತರ ಅಗೇನ್ ಸೀರಿಯಲ್ಸ್ಗಳಲ್ಲಿ ಬರೀ ನೆಗೆಟಿವ್ ಇದೇ ಬಂದ್ಬಿಡ್ತು. ಹೆಚ್ಚು ಕಡೆ ಒಂದು 2,500 ಎಪಿಸೋಡು ವರ್ಕ್ ಮಾಡಿದೆ ಸೀರಿಯಲ್ಸು. ಸಿನಿಮಾಗಳದು ಇವೆಲ್ಲ ಜಾಸ್ತಿ ಬಂತು. ಆಮೇಲೆ ರಕ್ಷಿತ್ ಶೆಟ್ಟಿ ಸರ್ ಜೊತೆ ತುಂಬ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆ ವರ್ಕ್ ಮಾಡಿದೆ. ಮತ್ತು ಯಜಮಾನ ವರ್ಕ್ ಮಾಡಿದೆ ದರ್ಶನ್ ಅವ್ರದ್ದು. ಅದು ನೆಗೆಟಿವ್ ಶೋ ಚೆನ್ನಾಗಿತ್ತು, ಒಳ್ಳೆ ಕ್ಯಾರೆಕ್ಟ್ರು. ಅದಾದ ನಂತರ ಅದೇ ನೀವು ಕೇಳಿದ್ರಲ್ಲ ನೆಗೆಟಿವ್ ಎಲ್ಲದ್ರಲ್ಲೂ. ಈಗ ನಾನು ಪಾಸಿಟಿವ್ ಆಗಿ ಹೋಗ್ತೀನಿ ಅಂದ್ರೂ ಕೂಡ ಅದು ಆಗ್ತಾ ಇಲ್ಲ. ಅದೇ ಈಗ ರೀಸೆಂಟ್ 45 ಸಿನಿಮಾದಲ್ಲೂ ಕೂಡ ಒಳ್ಳೆ ಕ್ಯಾರೆಕ್ಟ್ರು. ನಮ್ಮ ಉಪ್ಪಿ ಸರ್, ರಾಜ್ಬೀರ್ ಶೆಟ್ಟಿ ಸರ್ ಮತ್ತು ಶಿವಣ್ಣ 3 ಜನ ಕಾಂಬಿನೇಷನ್ಲಿ ನಂದು ಕೂಡ ಒಳ್ಳೆ ಪಾತ್ರ. ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ, ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅನ್ನೋದಕ್ಕೆ ಖುಷಿ ಆಗುತ್ತೆ. ನಮ್ಮ ಅರ್ಜುನ್ ಜನ್ಯ ಸರ್ ಅವಕಾಶ ಮಾಡಿಕೊಟ್ಟಿದ್ದು. KD ಸಂಜಯ್ ದತ್ ಅವ್ರ ಕಾಂಬಿನೇಷನ್ನು, ಅವ್ರ ಕಾಂಬಿನೇಷನ್ ವರ್ಕ್ ಮಾಡಿದ್ದು. ಅಶೋಕ ಬ್ಲೇಡು ನಮ್ಮ ಸತೀಶ್ ನಿನಾಜಮ್ ಅವ್ರದ್ದು. ಬ್ರಾಟು ಈಗ ಸಿನಿಮಾ ಸಾಂಗ್ ಸೂಪರ್ ಹಿಟ್ ಆಗಿದೆ. ಅದು ಕೂಡ ಒಂದಷ್ಟು ಸಿನಿಮಾ ದೊಡ್ಡ ಸಿನಿಮಾಗಳಿದೆ ಸರ್.